ತೋರುವುದು ಇವನು ಧಾರಾಗಿರಬಹುದು, ಇಂದ್ರನಾಗಿರಬಹುದೇ, ಚಂದ್ರನಾಗಿರಬಹುದೇ? ಇಂದ್ರನಲ್ಲ, ಚಂದ್ರನಲ್ಲ, ಮತ್ಯಾರಾಗಿರಬಹುದು? ಯಾರಾದರೆ ಹತ್ತಿರಕ್ಕೆ ಹೋಗಿ ಮಾತನಾಡಿಸಿ ಈತನನ್ನು ಎಚ್ಚರಗೊಳಿಸಿ. ಓಹೋ ಸುಂದರ, ಮನೆ ಮಂಚದಲ್ಲಿ ಮಲಗಿದ ಕಾರಣವೇನು? ಸುಂದರ, ಪ್ರಾಣೇಶ್ವರ, ಮಾತೆ ಅನ್ನಬಾರದು. ಸುಂದರ, ನಿನ್ನ ರೂಪಲಾವಣ್ಯಕ್ಕೆ ನಾನು ಮನಸೋತು ಬಂದಿರುವೆನು. ಸುಂದರ, ಹೇಳುವಿನಿ ಕೇಳು. ನಮಸ್ಕಾರ ಮಾ ಜನನಿ ಇಂದ್ರನ ರಾಣೆ. ಓಹೋ ಸುಂದರ, ಮಾತೆ ಎಂದಲಕ್ಕೆ ಕಾರಣವೇನು? ಓಹೋ ಜನನಿ ಇಂದ್ರನ ರಾಣಿ, ಲೋಕ ಸನ್ನಿತ ಸಂಪನ್ನಳಾದ ಜನನಿ, ಆತುರ ಮಾನಸಳಾಗಿ ಓದೊಳೆ. ಈ ಅಪರಾತ್ರಿಯಲ್ಲಿ ಸಲ್ಲಿತವಾದ ಕುಸುಮ ಮರ ದ್ರವ್ಯಗಳನ್ನು ತೆಗೆದುಕೊಂಡು ಇಲ್ಲಿಗೆ ಬಂದ ಕಾರಣ ನಮ್ಮ ಜನನಿ. ಎನಗೆ ತಿಳಿಯಲಿಲ್ಲ ಮಾತೆ, ಪ್ರೀತಿಯಿಂದ ಬೇರೆ ಎನ್ನ ಮನದ ಸಂಶಯ ಪರಿಹರಿಸಿ ಸಂತೋಷಪಡಿಸಿ ಇಂದ್ರನ ರಾಣಿ ಸುರಲೋಕಕ್ಕೆ ನೀನೇ ಕಾಣೆ. ಹೇಳಿ ಕೇಳು.
ಎನ್ನ ಇಷ್ಟಾರ್ಥವನ್ನು ನೆರವೇರಿಸು ಸುಂದರ ಅತಿ ಗಂಭೀರ. ಅದೆಂದಿಗೆ ಸಾಧ್ಯವಲ್ಲ ಮಾತೆ. ಅಯ್ಯೋ ಶಿವ ಶಿವ, ಇದೇನೋ ದುರ್ಭವ. ಅಮ್ಮ ಓರಸಿ ಎನ್ನ ಮುಂದಾರನ್ನು ಗ್ರಹಿಸಿದೆ. ಇಂಥ ದುರ್ಮಂಚನ್ನ ತಕ್ಕೆ ಮಾಡಿದೆ. ಕಾಮದ ಶಿರಕ್ಕೆ ನೀನೇ ತಕ್ಕೆ ಗಿರಿಯಾದೆ. ಅಯ್ಯೋ ಶಿವ ಶಿವ, ನಿನ್ನ ನುಡಿಗಳನ್ನು ಕೇಳಲಾಗನು. ನಿನ್ನ ನುಡಿಗಳ ನನ್ನ ಕಿವಿಗಳನ್ನು ಮುಚ್ಚಿಕೊಳ್ಳೋನು. ಅಕಟ ತಾಯಿಯಾದವಳು ಮಕ್ಕಳಿಗೆ ಹಾಲನ್ನು ಮನುಷ್ಯದು ಬಿಟ್ಟು ಎನ್ನೋ ಮೋಹ ಬಿಟ್ಟು ಸೇತಪಚ್ಚರ ಮಾಡಬಹುದು. ಜನನೇನು ಮಾಡಿ ನೋಡ ಆಲೋಚನೆ. ಅಮ್ಮಯ್ಯ ಅಮ್ಮಯ್ಯ ಎಂದೆಲ್ಲ ನೀನೇನ ಮಗನಲ್ಲ. ದೇವೇಂದ್ರನ ಹೆಂಡತಿ ಆದ ಬಳಿಕ ನೀನು ಏನಾಗಬೇಕು ಮಾತೆ? ನಾನು 9 ತಿಂಗಳ ಇರಲಿಲ್ಲ, ನನಗೆ ಹಾಲನ್ನಿಟ್ಟು ಉಣಿಸಲಿಲ್ಲ. ನೀನೇ ನನಗೆ ಮಗನಾದೆ. ದೇವೇಂದ್ರನ ಮಗನಾದ ಮೇಲೆ ನಿನಗೆ ಮಗನಲ್ಲ ಜನನೇ. ಸುಂದರ ಜನನೇ ಆ ರೀತಿ ಎನ್ನಬಾರದು. ಎತ್ತಕ್ಕನ್ನಬಾರದು ಮಾತೆ. ಪಾಪ, ಅಮ್ಮಯ್ಯ ನಾನೊಂದು ಮಾತು ಕೇಳಿ ನಡೆಸಿಕೊಳ್ಳುವೆಯಾ? ಅನ್ನ ಹೇಳು ಮಾತೆ. ಸುಂದರ ಜನನೇ ಹೇಳಿ ಕೇಳು. ಅನ್ನ ಹೇಳು ಮಾತೆ. ಸುಂದರ ಜನನೇ